ನಾಡಿನಲ್ಲಿ ಕೋಟಿಲಿಂಗೇಶ್ವರ ಸ್ವಾಮೀಜಿಗಳ ಜನ್ಮದಿನದ ವಿಜೃಂಭಣೆಯ ಆಚರಣೆ. ಕೋಲಾರ ಜಿಲ್ಲೆಯ ಚಿನ್ನದ ನಾಡಿನ ಪ್ರಸಿದ್ಧ ಕೋಟಿಲಿಂಗೇಶ್ವರ ದೇವಾಲಯದ ಸಂಸ್ಥಾಪಕ ಲಿಂಗೈಕ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿಯವರ ಹುಟ್ಟು ಹಬ್ಬವನ್ನು ದೇವಾಲಯದ ಆಡಳಿತ ಅಧಿಕಾರಿ ಕೆ.ವಿ. ಕುಮಾರಿ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಯಿತು. ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ವಾಟರ್ ಬಾಟಲ್ಗಳನ್ನು ವಿತರಣೆ ಮಾಡಲಾಗಿದ್ದು, ಆಶ್ರಮಗಳಿಗೆ ದಿನಸಿ ಧಾನ್ಯ, ಬಡ ಕುಟುಂಬಗಳಿಗೆ ಕಂಬಳಿ ಹಾಗೂ ಸ್ವೆಟರ್ಗಳು, ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಾಗೂ ಹಂಪಲು ವಿತರಿಸಲಾಯಿತು. ಸ್ವಾಮೀಜಿಗಳ ಜನ್ಮದಿನದ ಪ್ರಯುಕ್ತ ಬಂದ ಭಕ್ತಾದಿಗಳಿಗೆ ಬಟ್ಟೆ ವಿತರಣೆ ಹಾಗೂ ಉಚಿತ ಅನ್ನ ಸಂತರ್ಪಣೆಯ ವ್ಯವಸ್ಥೆಯೂ ಮಾಡಲಾಯಿತು. ಬೆಳ್ಳಿ ರಥದಲ್ಲಿ ಸ್ವಾಮೀಜಿಗಳ ವಿಗ್ರಹವನ್ನು ತಮಟೆ, ವಾದ್ಯ, ಕೀಲು ಕುದುರೆ ನೃತ್ಯದೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಸಾಗಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು. ಬಸ್ ನಿಲ್ದಾಣದಲ್ಲಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಕೆ.ವಿ. ಕುಮಾರಿ ಮಾತನಾಡಿ, ಪೂಜ್ಯ ಸ್ವಾಮಿಗಳು ನಮ್ಮೊಂದಿಗೆ ಇಲ್ಲದಿರುವುದು ತುಂಬಾ ದುಃಖಕರ. ಆದರೆ ನನ್ನ ಉಸಿರು ಇರುವವರೆಗೂ ಸ್ವಾಮಿಗಳ ದಾರಿಯಲ್ಲಿ ಸಾಗುತ್ತಾ ಅವರ ಸಮಾಜ ಸೇವೆಯನ್ನು ಮುಂದುವರಿಸುತ್ತೇನೆ ಎಂದು ಭಾವನಾತ್ಮಕವಾಗಿ ಹೇಳಿದರು. ಈ ಆಚರಣೆಯಲ್ಲಿ ಯುವ ಮುಖಂಡ ಸಾನ್ವಿ ಗ್ರ್ಯಾಂಡ್ ಹೋಟೆಲ್ ಹಾಗೂ ಪಾರ್ಕಿಂಗ್ ಸಂತೋಷ್, ಲಡ್ಡು ಮಾರಾಟಗಾರರು ಪರಮೇಶ್ ಹಾಗೂ ನಟರಾಜ್, ಕೆಎಸ್ಆರ್ಟಿಸಿ ಗೋವಿಂದ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಸಾದ್, ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆ ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ, ಮೆಸ್ ಮಾಲೀಕರು ನಂದೀಶ್, ಬಿಜೆಪಿ ಮುಖಂಡ ದೇವರಾಜ್, ನ್ಯೂ ಆಕ್ಸ್ಫೋರ್ಡ್ ಶಾಲೆಯ ಶಿಕ್ಷಕರು, ದೇವಾಲಯದ ಪೂಜಾರಿಗಳು, ಗ್ರಾಮಸ್ಥರು ಹಾಗೂ ಅನೇಕ ಅಭಿಮಾನಿಗಳು ಭಾಗವಹಿಸಿ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿಗಳ ಹುಟ್ಟು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದರು.
ನಮ್ಮ ಪೂಜ್ಯ ಗುರುಗಳಾದಂತಹ ಶ್ರೀ 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 ಸಾಂಬಶಿವಮೂರ್ತಿ ಸ್ವಾಮೀಜಿ ಪಾದಗಳಿಗೆ ನಮಸ್ತಾ. ಈ ಒಂದು ಕೋಟಿಲಿಂಗ ಕ್ಷೇತ್ರ ಎಲ್ಲಾ ದೇವಾನ್ ದೇವತೆಗಳಿಗೂ ನಮಸ್ತಾ. ಇವತ್ತಿನ ದಿವಸ ನಮ್ಮ ಪೂಜ್ಯ ಶ್ರೀ ಆದಂತ ಶ್ರೀ ಶ್ರೀ ಸಾಂಬಶಿವಮೂರ್ತಿ ಸ್ವಾಮೀಜಿಯವರ ಹುಟ್ಟುಹಬ್ಬ. ಅವ್ರು ಇಲ್ದೆ ನಾವು ಮಾಡುವಂತದ್ದು ನಿಜವಾಗ್ಲೂ ತುಂಬಾನೇ ನಮ್ಗೆ ಮಾನಸಿಕವಾಗಿ ಇದು ಬೇಜಾರು. ಆದ್ರೂ ಅವರ ನೆನಪಿನಲ್ಲಿ ಹಾಗೂ ಅವರ ಸ್ಮರಿಸಬೇಕಾಗಿರುವಂತ ದಿನ ಆಗಿರೋದ್ರಿಂದ ನಾವಿದನ್ನ ವಿಜೃಂಭಣೆಯಿಂದ ಮಾಡ್ತೀವಿ. ಇವತ್ತಿನ ದಿವಸ ಈ ಒಂದು ಕ್ಷೇತ್ರ ಈ ಭಾಗದಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಕ್ಷೇತ್ರವನ್ನ ಒಂದು ಹಿಂದುಳಿದ ವರ್ಗಗಳ ಒಂದು ಇದರಲ್ಲಿ ಹುಟ್ಟಿ ಅವರು ಈ ಒಂದು ಕ್ಷೇತ್ರವನ್ನು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ. ಮತ್ತೆ ಪ್ರತಿ ಒಬ್ರು ಸಹ ಈ ಒಂದು ಕ್ಷೇತ್ರಕ್ಕೆ ಬಂದ್ರೆ ಎಲ್ಲಾ ದೇವತೆಗಳನ್ನು ಸಹ ದರ್ಶನ ಮಾಡ್ಬೋದು. ಮತ್ತೆ ಪ್ರತಿ ಒಬ್ಬರಿಗೂ ಸಹ ಒಂದು ದೇವಾಲಯವನ್ನ ನಿರ್ಮಿಸಿ ಆ ದೇವಾಲಯದ ಪುಣ್ಯ ಪಡಿಬೇಕು ಅನ್ನೋದು ಆಸೆ ಇರುತ್ತೆ. ಆದ್ರೆ ಆ ಒಂದು ಇದು ಯಾರಿಗೂ ಅಷ್ಟೊಂದು ಸೀಮಿತ ಇರೋದ್ರಿಲ್ಲ. ಅದಕ್ಕೋಸ್ಕರ ಸ್ವಾಮೀಜಿಯವರಲ್ಲಿ ಪ್ರತಿ ಒಬ್ರು ಸಹ ಬಂದು ಒಂದು ಶಿವಲಿಂಗವನ್ನ ಪ್ರತಿಷ್ಠೆ ಮಾಡ್ಬೋದು ಅನ್ನೋದನ್ನ ಮಾಡ್ಕೊಟ್ಟಿದ್ದಾರೆ. ಅದೇ ರೀತಿ ಯಾವ ರೀತಿ ರಾಮರು ಧನುಷ್ಕೋಟಿಯಿಂದ ಬಂದು ರಾಮೇಶ್ವರದಲ್ಲಿ ಒಂದು ಶಿವಲಿಂಗವನ್ನ ಪ್ರತಿಷ್ಠೆ ಮಾಡಿದ್ರು, ಈ ಕೋಟಿಲಿಂಗದಲ್ಲೂ ಸಹ ಎಲ್ಲಾ ಭಕ್ತಾದಿಗಳು ಸಹ ಒಂದೊಂದು ಶಿವಲಿಂಗವನ್ನ ಪ್ರತಿಷ್ಠೆ ಮಾಡಬಹುದಾಗಿದೆ. ಅವರು ಒಂದು ಇರೋವರೆಗೂ ತುಂಬಾ ಚೆನ್ನಾಗಿ ಈ ಒಂದು ಸಂಸ್ಥಾನವನ್ನ ಕಟ್ಟಿ ಬೆಳೆಸಿ ಈ ಒಂದು ಸಂಸ್ಥಾನವನ್ನ ಯಾವ ರೀತಿ ಈ ಒಂದು ದೇವಸ್ಥಾನ ಬೆಳಿಬೇಕದನ್ನ ಅವರ ಶ್ರಮ ನಿಜವಾಗ್ಲೂ ಶ್ಲಾಘನೀಯ. ಮತ್ತೆ ನಾವ್ ಯಾರು ವರ್ಣಿಸಕ್ಕೂ ಆಗಲ್ಲ. ಇವತ್ತಿನ ದಿವಸ ಈ ಒಂದು ದೇಶದಲ್ಲೇ ಎಲ್ಲಾ ಕಡೆನೂ ಕೋಟಿಲಿಂಗ ಅಂದ್ರೇನೆ ಗೊತ್ತಾಗತ್ತೆ, ಕಮ್ಮಸಂದ್ರ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ. ಯಾವ ರೀತಿ ನಮ್ಮ ಚಿನ್ನದ ಗಣಿ ಇದು ಇತ್ತು ಈ ಕೆಜಿಎಫ್ಗೆ, ಇವತ್ತಿನ ದಿವಸ ಈ ಕೋಟಿಲಿಂಗ ಒಂದು ಲ್ಯಾಂಡ್ ಮಾರ್ಕ್ ಆಗಿದೆ. ಇದು ಒಂದು ಪುಣ್ಯಕ್ಷೇತ್ರ ಮತ್ತೆ ಒಂದು ಟೂರಿಸಂ ಪ್ಲೇಸು ಸಹ ಆಗಿದೆ. ಇವತ್ತಿನ ದಿವಸ ಸ್ವಾಮೀಜಿಯವರ ಬರ್ತ್ಡೇ ಅಂಗವಾಗಿ ನಾವು ಎಲ್ಲಾ ಶಾಲೆಗಳಿಗೂ ಸಹ ಪುಸ್ತಕಗಳು ಮತ್ತೆ ವಾಟರ್ ಬಾಟಲ್ಸ್ ಅನ್ನ ವಿತರಣೆ ಮಾಡಿದೀವಿ. ಎಲ್ಲಾ ಅನಾಥಾಶ್ರಮಗಳಿಗೂ ಸಹ ಸ್ವೆಟರ್ಸ್ ಮತ್ತೆ ಅನ್ನದಾನವನ್ನು ಕೊಟ್ಟಿದೀವಿ. ಕೆಲವೊಂದು ಆರ್ಫೇಜ್ ಹೋಮ್ಸ್ಗೆ ಮಕ್ಕಳಿಗೆ ಡಮ್ ಅಂಡ್ ಡಫ್ ಆರ್ಫೇಜ್ ಹೋಮ್ಸ್ಗೂ ಸಹ ನಾವು ಅವ್ರಿಗೆ ಬೇಕಾಗಿರುವಂತ ಒಂದು ಕಿಟ್ ಏನಿದೆ ಡೈಲಿ ಒಂದು ಯೂಸ್ ಮಾಡುವಂತ ಕಿಟ್ ಅನ್ನ ಅವ್ರಿಗೆ ಕೊಟ್ಟಿದೀವಿ. ಪೇಸ್ಟ್ ಆಗ್ಲಿ, ಬ್ರಷ್ ಮತ್ತೆ ಸೋಪು, ಒಂದು ಟವಲ್ಲು, ಅವ್ರಿಗೆ ಎಣ್ಣೆ, ಬಾಚಿನ್ಗೆ ಪೌಡರು ಎಲ್ಲಾನು ಸಹ ಕೊಟ್ಟು, ಶಾಂಪು ಪ್ರತಿಯೊಂದು ಅವ್ರ ದಿನನಿತ್ಯ ಉಪಯೋಗಕ್ಕೆ ಆಗುವಂತದ್ದು ಎಲ್ಲದನ್ನು ಸಹ ಅನಾಥ ಮಕ್ಕಳಿಗೆ ಸಹ ನಾವು ಒಂದು ಕಿಟ್ ಅನ್ನು ವಿತರಣೆ ಮಾಡಿದೀವಿ. ಅದೇ ರೀತಿ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಊಟದ ಸಾಮಗ್ರಿಗಳನ್ನು ಬೇಕಾದಷ್ಟು ತಕ್ಕೊಟ್ಟು ಸ್ವಾಮೀಜಿಯವರ ಹೆಸರಲ್ಲಿ ಇವತ್ತು ಎಲ್ಲಾ ಕಡೆನೂ ಊಟಗಳನ್ನು ಏರ್ಪಾಟ್ ಮಾಡಿದೀವಿ. ಇಲ್ಲೂ ಸಹ ಊಟವನ್ನು ಏರ್ಪಾಟ್ ಮಾಡಿದೀವಿ. ಅವರ ಒಂದು ಸ್ಮರಣೆ, ಅವರ ಒಂದು ಸರ್ವಿಸ್ ಅನ್ನ ನಾವೆಲ್ಲರೂ ಮಾಡ್ಲಿಕ್ಕೆ ನಮಗೆ ನಿಜವಾಗ್ಲೂ ತುಂಬಾ ಅದೃಷ್ಟ ಅಂತ ಹೇಳ್ಬೋದು. ಈ ಭಾಗದಲ್ಲಿ ನಾವೆಲ್ಲರೂ ಹುಟ್ಟಿ ಅವರ ಒಂದು ಸೇವೆನ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಮತ್ತೆ ಅವರನ್ನ ಸ್ಮರಿಸ್ತಾ ಅವ್ರು ಇಲ್ಲಿ ಇದ್ದಾರೆ ಅಂತ ನೆನೆಸ್ತಾ ಅವ್ರು ಸದಾ ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವೆಲ್ಲರೂ ಸಹ ತುಂಬಾ ಚೆನ್ನಾಗಿ ಅವರ ಒಂದು ಗೈಡ್ ಲೈನ್ಸ್, ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಫುಟ್ ಪ್ರಿಂಟ್ಸ್ ಅದನ್ನೇ ಫಾಲೋ ಮಾಡ್ಕೊಂಡು ಇಷ್ಟು ನಾನು 35 ವರ್ಷಗಳಿಂದನೂ ಸಹ ಅವ್ರ ಜೊತೆ ಇದ್ದು ಅವರ ಒಂದು ಎಲ್ಲ ಅನಿಸಿಕೆಗಳು, ಅವರ ಒಂದು ಏನಿತ್ತು ಅವ್ರಿಗೆ ಒಂದು ಸಂಸ್ಕಾರ ಮತ್ತೆ ಅವರ ಒಂದು ಮನಸ್ಸಲ್ಲಿ ಏನೆಲ್ಲ ಅಭಿಲಾಷೆಗಳಿತ್ತು ಅದೆಲ್ಲ ಈಡೇರಿಸ್ಬೇಕನ್ನೋದೇ ನಮ್ಮೆಲ್ಲರ ಆಸೆ. ಅದೇ ರೀತಿ ನನ್ನ ಸ್ಟಾಫ್ ಆಗ್ಲಿ, ನಮ್ಮ ಊರ್ನವ್ರಾಗ್ಲಿ, ಇಲ್ಲಿರೋ ಪ್ರತಿ ಒಬ್ರು ಸಹ ಕೋಪರೇಷನ್ ಕೊಟ್ಟು ಈ ಒಂದು ಎಲ್ಲಾ ರೀತಿಯಲ್ಲೂ ಈ ಸಂಸ್ಥಾನವನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಿದ್ದಾರೆ. ಅದಕ್ಕೆಲ್ರಿಗೂ ನನ್ನ ಧನ್ಯವಾದಗಳು. ಮತ್ತೊಮ್ಮೆ ಎಲ್ರಿಗೂ ಕೃತಜ್ಞತೆಗಳು.